ದರ್ಶನ್ಗೆ ಯಾವ ಕಾರಣಕ್ಕೆ ಮನೆ ಊಟವನ್ನ ಕೊಡಬಾರದು ಅನ್ನೋದರ ಬಗ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿ ವಾದವನ್ನ ಇಟ್ಟಿದ್ರು. ಬಿರಿಯಾನಿ ಕೊಡಲು ಸರಿ ಇಲ್ಲ ಅಂತ ಅವರು ವಾದವನ್ನ ಮಾಡಿದ್ರು. ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ, ಅದಕ್ಕೆ ಸಂಬಂಧಿಸಿದ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿಲ್ಲ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಮನೆ ಊಟದ ಉಲ್ಲೇಖ ಇಲ್ಲ. ಮ್ಯಾನ್ಯುಯಲ್ನಲ್ಲಿ ಮನೆ ಊಟ ಅನ್ನುವಂತಹ ವ್ಯವಸ್ಥೆಯೇ ಇಲ್ಲ. ಹುಷಾರಿಲ್ಲದಿದ್ದಾಗ ವಿಶೇಷ ಊಟವನ್ನ ಕೊಡಬಹುದು, ಅದು ಸಹ ಜೈಲಿನಲ್ಲೇ ವ್ಯವಸ್ಥೆಯನ್ನ ಮಾಡ್ತಾರೆ. ಇಂತಿಷ್ಟು ದಿನಗಳಿಗೆ ಮಾತ್ರ ಅಂತ ಆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಮನೆ ಊಟವನ್ನೇ ನೀಡಬೇಕು ಅಂತ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಅನಾರೋಗ್ಯಕ್ಕೆ ಸಂಬಂಧ ವಿಶೇಷ ಆಹಾರವನ್ನ ನೀಡಬೇಕಾಗತ್ತೆ, ಅದು ಸಾತ್ವಿಕ ಆಹಾರ ಆಗಿರುತ್ತೆ. ವಾರದಲ್ಲಿ ಒಮ್ಮೆ ನಾನ್ ವೆಜ್ ಊಟವನ್ನ ಕೊಡಬಹುದು, ಅದು ಜೈಲಿನ ಮ್ಯಾನ್ಯುಯಲ್ನಲ್ಲೂ ಕೂಡ ಇದೆ. ನಾನ್ ವೆಜ್ ಊಟ ವಾರದಲ್ಲಿ ಒಂದಿನ ಕೊಡಬಹುದು ಅಂತ. ದಿನ ಮಾಂಸದೂಟ ಬೇಕು ಅಂದ್ರೆ ಕೊಡಲು ಸಾಧ್ಯವಿಲ್ಲ ಅಂತ ಕೂಡ ವಾದವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಾಡಿದ್ರು. ಹೀಗಾಗಿ ಮನೆ ಊಟವನ್ನ ನೀಡಬಾರದು ಅನ್ನೋದು ಅವರ ಪ್ರಬಲವಾದವಾಗಿತ್ತು. ಸೊ ಯಾವೆಲ್ಲ ಕಾರಣಗಳಿಗೆ ಅವ್ರಿಗೆ ಮನೆ ಊಟವನ್ನ ಕೊಡ್ಲಿಕ್ಕೆ ಅವರು ಬಯಸ್ತಾ ಇದ್ದಾರೆ, ಅದ್ಯಾವುದೂ ಕೂಡ ಸೂಕ್ತವಾದಂತಹ ರೀತಿಯ ರೀಸನ್ನೇ ಅಲ್ಲ. ಆರೋಪಿಗೆ ಬೇದಿ ಆಗ್ತಾ ಇದೆ ಅಂದ್ರೆ ಹಾಗಿದ್ರೆ ಸಾತ್ವಿಕ ಆಹಾರವನ್ನ ಕೊಡೋದು ಸೂಕ್ತ. ನಾನ್ ವೆಜ್ ಅಂತಹ ಸಂದರ್ಭದಲ್ಲಿ ಒಗ್ಗೋದಿಲ್ಲ, ಬಾಡಿಗೆ ಅದು ಡೈಜೆಷನ್ ಆಗೋದಿಲ್ಲ. ಹಾಗಿದ್ದಾಗ ಸಾತ್ವಿಕ ಫುಡ್ಡೇ ಬೆಸ್ಟ್. ಕುಡಿಯಲು ಬಿಸಿ ನೀರು ಬೇಕು ಅಂದರೆ ಅದು ಅವರಿಗೆ ಜ್ವರ ಇದ್ದಾಗ ಮಾತ್ರ ಆ ಅವಕಾಶವನ್ನು ಕಲ್ಪಿಸಿ ಕೊಡಬಹುದೇ ವಿನಃ ದಿನಂಪ್ರತಿ ಬಿಸಿ ನೀರು ಕೊಡಿ ಅಂತ ಅಂದರೆ ಸಾಧ್ಯವಿಲ್ಲ. ಜ್ವರ ಅಂತ ಅವರು ಚೆಕಪ್ ಮಾಡಿಸಿದಾಗ ಅದು ಕನ್ಫರ್ಮ್ ಆಗಿ ಆ ನಂತರದಲ್ಲಿ ವೈದ್ಯರ ಒಂದು ಪರ್ಮಿಷನ್ ಮೇಲೆ ಅವರಿಗೆ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಅನಾರೋಗ್ಯವಿದ್ರೆ 15 ದಿನ ಮಾತ್ರ ವಿಶೇಷ ಅವಕಾಶವನ್ನ ಕೊಡ್ತಾರೆ ಊಟದಲ್ಲಿ ವ್ಯತ್ಯಾಸ ಮತ್ತು ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಅಂತ.